ಪ್ರೆಗ್ನೆನ್ಸಿ ಅಂದರೆ ಟಾಪ್ 20 ಗುಣಲಕ್ಷಣಗಳು ಪ್ರೆಗ್ನೆನ್ಸಿನಲ್ಲಿರುವಾಗ ಕಾಣುವಂತಹ ಗುಣಲಕ್ಷಣಗಳನ್ನ ನಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ಡೀಟೇಲಾಗಿ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಅದರ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀನಿ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾರಂಥ ಬೆಲ್ ಐಕಾನ್ನಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಲೇಟೆಸ್ಟ್ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾವುದೇ ಹೆಣ್ಣಾಗಿರ್ಬೋದು ಸ್ಟಾರ್ಟಿಂಗ್ ಡೇಸ್ನಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದೀನೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಜನದ ಹತ್ರ ಕೇಳಿ ಆಗಿರ್ಬೋದು ಅಥವಾ ಸಾಕಷ್ಟು ಕಡೆ ನೋಡಿ ಆಗಿರ್ಬೋದು ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿರ್ತಾರೆ. ಹಾಗೆ ಕನ್ಫ್ಯೂಷನಲ್ಲಿ ಕೂಡ ಇರ್ತಾರೆ. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡದೆ ಅಂದರೆ ಯಾವುದೇ ರೀತಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ದೆ ನಾನು ಪ್ರೆಗ್ನೆಂಟ್ ಹೌದಾ ಅಲ್ವಾ ಅಂತ ತಿಳ್ಕೊಬೋದಾದಂಥ ಫಸ್ಟ್ ಸ್ಟೇಜ್ನಲ್ಲಿ ಇರುವಂಥ ಕೆಲವೊಂದು ಸಿಂಟಮ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇದರಿಂದ ನೀವು ಕನ್ಫರ್ಮ್ ಮಾಡ್ಕೋಬೋದು, ಈ ಲಕ್ಷಣಗಳು ನಿಮ್ಮಲ್ಲಿ ಇದ್ದರೆ ನೀವು ಕೂಡ ಕನ್ಫರ್ಮ್ ಮಾಡ್ಕೋಬೋದು ನೀವು ಪ್ರೆಗ್ನೆಂಟ್ ಹೌದಾ ಅಲ್ವಾ ಅಂತ. ನಾನು ಹೇಳ್ತಾ ಹೋಗುವಂಥ ಈ ಸಿಂಟಮ್ಸ್ ಎಲ್ಲ ನಿಮ್ಮ ದೈಹಿಕ ಬದಲಾವಣೆಗಳ ಮೇಲೆ ಆಧಾರಿತವಾಗಿರುತ್ತೆ. ಸೊ ನಿಮ್ಮ ಬಾಡಿನಲ್ಲಿ ಆಗುವಂಥ ಚೇಂಜಸ್ನ ಗಮನಿಸಿ ನೀವು ಪ್ರೆಗ್ನೆನ್ಸಿ ಇದ್ದೀರಾ ಅಥವಾ ನೀವು ಪ್ರೆಗ್ನೆಂಟ್ ಹೌದಾ ಅಲ್ವಾ ಅನ್ನೋದನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಸೊ ನಾನು ಇವಾಗ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೀನಿ. ನೀವು ಕೂಡ ಡೀಟೇಲ್ ಆಗಿ ವಿಡಿಯೋ ನೋಡಿ, ಕೊನೆ ತನಕ ವಿಡಿಯೋ ನೋಡಿ, ಯಾಕಂದರೆ ಒಂದೊಂದು ಪಾಯಿಂಟ್ ಕೂಡ ನಿಮ್ಮಲ್ಲಿ ಇರಬಹುದು ಅಥವಾ ಹಿಂದೇನೂ ಇರ್ಬೋದು. ಸೊ ಟಾಪ್ 20 ಸಿಂಟಮ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬನ್ನಿ ಪಾಯಿಂಟ್ಸ್ ಯಾವ್ಯಾವುದು ಅಂತ ನೋಡೋಣ. ಮೊದಲನೇದಾಗಿ ಮಿಸ್ಡ್ ಪೀರಿಯಡ್ಸ್ ಅಥವಾ ತಪ್ಪಿದ ಋತುಚಕ್ರ ಅಂತ ಹೇಳ್ಬೋದು. ಸೊ ಇದು ಎಲ್ಲರಲ್ಲೂ ಆಗುವಂಥ ಅಥವಾ ಎಲ್ಲರಿಗೂ ಗೊತ್ತಾಗುವಂಥ ಕಾಮನ್ ಸಿಂಟಮ್ ಅಂತ ಹೇಳ್ಬೋದು. ನೀವು ನಿಮ್ಮ ಪೀರಿಯಡ್ಸ್ ಡೇಟ್ನ ಕರೆಕ್ಟಾಗಿ ಟ್ರ್ಯಾಕ್ ಮಾಡ್ಕೋತಾ ಇದ್ದೀರಾ ಅಂದರೆ ನಿಮ್ಮ ಪೀರಿಯಡ್ಸ್ ಡೇಟ್ ಅಂದರೆ ನೀವು ಮುಟ್ಟಾಗೋ ಡೇಟ್ ಯಾವುದಿರುತ್ತೆ ಅದು ನಿಮಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿದೆ ಅಂದರೆ ನಿಮ್ಮ ಪ್ರೆಗ್ನೆನ್ಸಿನ ನೀವು ಫೈಂಡ್ ಔಟ್ ಮಾಡ್ಕೊಳ್ಳೋದು ತುಂಬಾ ಸುಲಭ. ಎಗ್ ಫರ್ಟಿಲೈಸ್ ನಿಮ್ಮ ಬಾಡಿನಲ್ಲಿ ಆಗಿ 2 ವೀಕ್ಸ್ಗೆ ನಿಮಗೆ ವೈಟ್ ಡಿಸ್ಚಾರ್ಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸಾಕಷ್ಟು ಜನ ನನ್ನ ಕೇಳಿದ್ದೀರಾ, ನನಗೆ 1.5 ಮಂತ್ ಆಗಿದೆ, 1 ಮಂತ್ ಮೇಲೆ 10 ಡೇಸ್ ಆಗಿದೆ, ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ, ಇದು ನಾರ್ಮಲ್ ಅಬ್ನಾರ್ಮಲ್ ಅಂತ ತುಂಬ ಜನ ಕೇಳಿದ್ದೀರಾ. ವೈಟ್ ಡಿಸ್ಚಾರ್ಜ್ ಪ್ರೆಗ್ನೆನ್ಸಿನಲ್ಲಿ ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ಇವಾಗ ನೀವು ಮೆನ್ಸ್ಟ್ರುವಲ್ ಸೈಕಲ್ ಮಂತ್ಲಿ ಏನು ಆಗ್ತಾ ಇರ್ತೀರಾ, ಸೊ ಮೆನ್ಸ್ಟ್ರುವಲ್ ಸೈಕಲ್ ಬದಲಿಗೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಅಷ್ಟೇ. ಅದರಿಂದ ಪ್ರಾಬ್ಲಮ್ ಆಗುವಂಥದ್ದು ಏನೂ ಇರಲ್ಲ. ನೀವು ಮೆನ್ಸ್ಟ್ರುವಲ್ ಸೈಕಲ್ನಲ್ಲಿ ಬ್ಲಡ್ ಯಾವ ಥರ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅದೇ ಥರ ಮೆನ್ಸ್ಟ್ರುವಲ್ ಸೈಕಲ್ ಆ ಟೈಮ್ಗೆ ನಿಮಗೆ ವೈಟ್ ಡಿಸ್ಚಾರ್ಜ್ ಆಗೋದು ಕಾಮನ್ ಅಂತ ಹೇಳ್ಬೋದು. ಸೊ ಈ ಥರ ನಿಮಗೆ ಸ್ಟಾರ್ಟಿಂಗ್ 2 ವೀಕ್ಸ್ ಅಥವಾ 3 ವೀಕ್ಸ್, 1 ಮಂತ್ ಮೇಲೆ 2 ವೀಕ್ಸ್ 3 ವೀಕ್ಸ್ ಆದಾಗ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದೆ, ಮೆನ್ಸ್ಟ್ರುವಲ್ ಸೈಕಲ್ ನಿಮಗೆ ಮಿಸ್ ಆಗಿದೆ ಅಂತ ಅನಿಸಿದ್ರೆ ನೀವು ಪ್ರೆಗ್ನೆಂಟ್ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಎರಡನೇದಾಗಿ ತಲೆ ಸುತ್ತು ಮತ್ತು ತಲೆನೋವು. ಇದು ನಿಮಗೆ ಸ್ಟಾರ್ಟಿಂಗ್ ವೀಕ್ನ ಅಂದರೆ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗ್ ವೀಕ್ನಲ್ಲಿ ಕಾಣುವಂಥ ಕಾಮನ್ ಸಿಂಟಮ್ ಅಂತ ಹೇಳ್ಬೋದು. ಅತಿಯಾಗಿ ಸುಸ್ತಾಗೋದು, ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಿದ್ದಾಗೆ ತಲೆನೋವು ಸ್ಟಾರ್ಟ್ ಆಗೋದು, TV ನೋಡಿದ್ರೆ ತಲೆನೋವು ಸ್ಟಾರ್ಟ್ ಆಗೋದು ಅಥವಾ ಯಾವಾಗಲೂ ಸುಸ್ತು ಥರ ಆಗ್ತಾ ಇರೋದು. ಸೊ ಈ ಸಿಂಟಮ್ನೆಲ್ಲ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗ್ ಸಿಂಟಮ್ ಅಂತಲೇ ಹೇಳ್ಬೋದು. ಮೂರನೇದಾಗಿ ವಾಕರಿಕೆ ಅಂದರೆ ಯಾವುದೇ ನಿಮಗೆ ಆಹಾರ ಪದಾರ್ಥಗಳನ್ನ ನೋಡಿದಾಗ ಅಥವಾ ನೀವು ಅಡುಗೆ ಮಾಡೋದಕ್ಕೆ ಹೋದಾಗ ಒಂದು ಪರ್ಟಿಕ್ಯುಲರ್ ವಾಸನೆ ನಿಮ್ಗೆ ಆಗಲ್ಲ ಅಂತ ಅನ್ನೋದು, ಅಥವಾ ಮಸಾಲೆ ಪದಾರ್ಥಗಳಾಗಿರ್ಬೋದು, ಬೇಳೆ ಬೇಯಿಸೋ ಸ್ಮೆಲ್ ಆಗಿರ್ಬೋದು, ಅನ್ನ ಮಾಡೋ ಸ್ಮೆಲ್ ಆಗಿರ್ಬೋದು, ಇದೆಲ್ಲ ನಿಮಗೆ ಆಗ್ತಾ ಇಲ್ಲ, ವಾಮಿಟಿಂಗ್ ಬರೋ ಥರ ಆಗ್ತಾ ಇದೆ, ವಾಕರಿಕೆ ಸ್ಟಾರ್ಟ್ ಆಗ್ತಾ ಇದೆ. ನಿಮಗೆ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗಲ್ಲೇ ವಾಮಿಟಿಂಗ್ ಸ್ಟಾರ್ಟ್ ಆಗಲ್ಲ, ಫಸ್ಟು ವಾಕರಿಕೆ ಸ್ಟಾರ್ಟ್ ಆಗಿ ಆನಂತರ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ವಾಕರಿಕೆ ಸಿಂಟಮ್ಸ್ ಆಗಿರ್ಬೋದು ಅಥವಾ ಹೊಟ್ಟೆ ತೊಳಿಸ್ತಾ ಇದೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸ್ಮೆಲ್ಗೆ ಅಂತ ನಿಮ್ಗೆ ಅನ್ಸೋದಾದ್ರೆ ಸೊ ನೀವು ಸ್ಟಾರ್ಟಿಂಗ್ ವೀಕ್ಸ್ ಆಫ್ ಪ್ರೆಗ್ನೆನ್ಸಿಲಿ ಇದ್ದೀರಾ ಅಂತ ತಿಳ್ಕೊಬೋದು. ಇನ್ನು ನಾಲ್ಕನೇದಾಗಿ ಅತಿಯಾದ ನಿದ್ದೆ, ಜಾಸ್ತಿ ನಿದ್ದೆ ಬರೋವಂಥದ್ದು. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಈಗ ನಿದ್ದೆ ಮಾಡಿ ಎದ್ದಿದ್ರು ಕೂಡ ಮತ್ತೆ ನಿದ್ದೆ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಗೆ ಹಗ್ಲೊತ್ತು ಒಂದು 10 ಗಂಟೆ ಟೈಮ್ನಲ್ಲೆಲ್ಲ ಜಾಸ್ತಿ ನಿದ್ದೆ ಬರ್ತಾ ಇರುತ್ತೆ, ಎಲ್ಲಿ ಕೂತಿರ್ತೀವೋ ಅಲ್ಲೇ ಮಲ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಈ ಥರ ಹೆವಿ ನಿದ್ದೆ ಬಂದರೆ, ಮಾರ್ನಿಂಗ್ ಟೈಮ್ನಲ್ಲಿ ಜಾಸ್ತಿ ನಿದ್ದೆ ಮಾಡ್ತೀರಾ ಅಂದರೆ ಸೊ ನೀವು ರೆಗ್ಯುಲರ್ ಆಗಿ ಹೇಗೆ ನಿದ್ದೆ ಮಾಡ್ತಿದ್ರು ಹಗ್ಲೊತ್ತಲ್ಲಿ ಕೆಲವರು ನಿದ್ದೆ ಮಾಡಲ್ಲ. ಸೊ ಪ್ರೆಗ್ನೆನ್ಸಿಲಿ ಇದ್ದೀರಾ ಅಂದರೆ ಹಗ್ಲೊತ್ತಲ್ಲಿ ಜಾಸ್ತಿ ನಿದ್ದೆ ಬರುತ್ತೆ. ಸೊ ನೀವು ನಾರ್ಮಲ್ ಡೇಸಲ್ಲಿ ಇರೋದಕ್ಕಿಂತ ಜಾಸ್ತಿ ನಿದ್ದೆ ಬರ್ತಾ ಇದೆ, ಪೀರಿಯಡ್ಸ್ ಮಿಸ್ ಆಗಿದೆ ಅಂತ ಅನ್ನೋರು ಪ್ರೆಗ್ನೆನ್ಸಿ ಸ್ಟಾರ್ಟಿಂಗ್ ವೀಕ್ಸ್ನಲ್ಲಿ ಇದ್ದೀರಾ ಅಂತ ತಿಳ್ಕೊಬೋದು. ಸೊ ನಾ 5ನೇದಾಗಿ
ಮೊದಲನೇದಾಗಿ ಆಯಾಸ ಅಥವಾ ಸುಸ್ತು. ಈ ಸುಸ್ತು ಅಥವಾ ಆಯಾಸ ಅನ್ನೋದು ಮೊದಲ ವಾರದಿಂದನೇ ನೋಡ್ಬೋದು ಅಂತ ಹೇಳ್ಬೋದು. ಅತಿಯಾಗಿ ಓಡಾಡೋಕ್ಕಾಗೋದಿಲ್ಲ, ಅತಿಯಾಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ, ಏನು ಮಾಡದೇ ಇದ್ರೂ ಸುಸ್ತಾಗತ್ತೆ, ಎದ್ದೇಳೋದಕ್ಕೆ ಆಗೋದಿಲ್ಲ ಅನ್ನೋ ಸ್ಟೇಜಲ್ಲಿ ಕೆಲವರು ಇರ್ತಾರೆ. ಸೊ ಇದು ಕೆಲವರಲ್ಲಿ ಕಾಣಿಸುತ್ತೆ, ಕೆಲವರು ನಾರ್ಮಲ್ ಆಗಿ ಯಾವ ಥರ ಇರ್ತಾರೆ ಅದೇ ಥರ ಇರ್ತಾರೆ. ಸುಸ್ತಾಗತ್ತೆ, ಜಾಸ್ತಿ ನಿದ್ದೆ ಬರುತ್ತೆ, ಥರ ಯಾವುದಾದ್ರೂ ಫುಡ್ ನೋಡಿದ್ರೆ ನನಗೆ ಅಲರ್ಜಿ ಥರ ಇದೆ ಅಂತ ಅನಿಸಿದ್ರೆ ಇದೆಲ್ಲ ಸ್ಟಾರ್ಟಿಂಗ್ ವೀಕ್ಸ್ ಅಥವಾ ಸ್ಟಾರ್ಟಿಂಗ್ ಡೇಸ್ ಆಫ್ ಪ್ರೆಗ್ನೆನ್ಸಿ ಅಂತ ತಿಳ್ಕೊಬೋದು. ಆರನೇದಾಗಿ ಬಾಯಾರಿಕೆ ಅಥವಾ ದಣಿವು ಅಂತ ಹೇಳ್ಬೋದು. ಹೆಚ್ಚಾಗಿ ನೀರು ಕುಡಿಬೇಕು ಅಂತ ಅನಿಸೋದು, ಅಥವಾ ಪ್ರತಿ ಬಾರಿ ಗಂಟ್ಲು ಒಣಗ್ತಾ ಇದೆ, ಏನಾದರೂ ಲಿಕ್ವಿಡ್ ಫುಡ್ ತಿನ್ನಬೇಕು ಅಥವಾ ಜ್ಯೂಸ್ ಏನಾದರೂ ಕುಡಿಬೇಕು ಅಂತ ಅನಿಸೋದು. ಇದು ಕೂಡ ಒನ್ ಆಫ್ ದ ಪ್ರೆಗ್ನೆನ್ಸಿ ಸಿಂಟಮ್ಸ್ ಅಂತ ಹೇಳ್ಬೋದು. ಅತಿಯಾಗಿ ದಾವ ಆಗ್ತಾ ಇದೆ, ಅತಿಯಾಗಿ ನಾವು ನೀರು ಕುಡಿಬೇಕು, ಗಂಟು ಅವಾಗವಾಗ ಡ್ರೈ ಆಗ್ತಾ ಇದೆ ಅನ್ನೋರಿಗೆ ಸ್ಟಾರ್ಟಿಂಗ್ ವೀಕ್ ಪ್ರೆಗ್ನೆನ್ಸಿ ನಡೀತಾ ಇದೆ ಅಥವಾ ನೀವು ಪ್ರೆಗ್ನೆಂಟ್ ಅಂತ ಈಸಿಯಾಗಿ ತಿಳ್ಕೊಬೋದು. ಇನ್ನು ಏಳನೇದಾಗಿ ಹಸಿವು ಜಾಸ್ತಿ ಆಗುತ್ತೆ ಪ್ರೆಗ್ನೆನ್ಸಿನಲ್ಲಿ, ಬಟ್ ತಿನ್ನೋದಕ್ಕಾಗಲ್ಲ. ಹಸಿವಾಗ್ತದೆ ಅಂತ ಏನಾದರೂ ತಿನ್ನೋದಕ್ಕೆ ಹೋದ್ರೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ. ಹಸಿವು ಜಾಸ್ತಿ ಆಗ್ತದೆ ಬಟ್ ಊಟ ಸೇರ್ತಾ ಇಲ್ಲ ಅನ್ನೋ ಸಿಂಟಮ್ ಕೂಡ ಪ್ರೆಗ್ನೆನ್ಸಿ ಸಿಂಟಮ್ ಅಂತಾನೆ ತಿಳ್ಕೊಬೋದು. ಸೊ ಇದು ಕಾಮನ್ ಆಗಿ ಎಲ್ಲರಲ್ಲೂ ಕಾಣಿಸುತ್ತೆ. ಎಲ್ಲರೂ ಪ್ರೆಗ್ನೆನ್ಸಿನಲ್ಲಿ ಚೆನ್ನಾಗಿ ಊಟ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಹತ್ತರಲ್ಲಿ ಒಬ್ರು ತಿನ್ಬೋದು. ಈ ಥರ ಹಸಿವಾಗುತ್ತೆ ತಿನ್ನೋದಕ್ಕಾಗಲ್ಲ ಅನ್ನೋದು ಎಲ್ಲರಲ್ಲೂ ಕಾಮನ್ ಸಿಂಟಮ್ ಅಂತಾನೆ ಹೇಳ್ತೀನಿ. ಎಂಟನೇದಾಗಿ ನಿಶಕ್ತಿ. ಅತಿಯಾಗಿ ಊಟ ಸೇವನೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತನೋ ಅಥವಾ ನಿಮ್ಮ ಬಾಡಿನಲ್ಲಿ ಆಗ್ತಿರೋಂಥ ದೈಹಿಕ ಬದಲಾವಣೆಗಳಿಂದ ಆಗಿರ್ಬೋದು ನಿಮಗೆ ಅತಿಯಾಗಿ ನಿಶಕ್ತಿ ಆಗೋದು ಕಾಮನ್. ಕೆಲವರಿಗೆ ತಲೆ ಸುತ್ತಿನ ಸಮಸ್ಯೆ ಕೂಡ ಬರುತ್ತೆ, ಸೊ ಬೀಳೋ ಚಾನ್ಸಸ್ಸು ಇರುತ್ತೆ. ಸೊ ಅತಿಯಾಗಿ ಊಟ ಮಾಡೋಕ್ಕಾಗದೇ ಇರೋ ಕಾರಣದಿಂದ ಇದೆಲ್ಲ ನಿಮಗೆ ಕಾಣುವಂಥ ಪ್ರಾಬ್ಲಮ್ಸ್ ಆಗಿರ್ಬೋದು. ನಿಶಕ್ತಿ ಕೂಡ ಒನ್ ಆಫ್ ದ ಪ್ರೆಗ್ನೆನ್ಸಿ ಸಿಂಟಮ್ ಅಂತಲೇ ಹೇಳ್ಬೋದು. ಇನ್ನು ಒಂಬತ್ತನೇದಾಗಿ ವಾಂತಿ ಅನ್ನೋದು ಸ್ಟಾರ್ಟಿಂಗ್ ವೀಕ್ಸ್ನಲ್ಲಿ ಇರಲ್ಲ, ಯಾಕಂದರೆ ವಾಕರ್ಗೆ ಫಸ್ಟು ಸ್ಟಾರ್ಟ್ ಆಗುತ್ತೆ. ಈ ಥರ ಒಂದು ಆಹಾರ ಅಥವಾ ಈ ಥರ ಒಂದು ಸ್ಮೆಲ್ ನಿಮಗೆ ಇರಿಟೇಟ್ ಆಗ್ತಾ ಇದೆ ಅಂದರೆ ಅದು ಫಸ್ಟು ವಾಕರ್ಗೆ ಸ್ಟಾರ್ಟ್ ಆಗುತ್ತೆ. ಎರಡನೇ ತಿಂಗಳಿಂದ ನಿಮಗೆ ವಾಂತಿ ಸ್ಟಾರ್ಟ್ ಆಗುತ್ತೆ. ಆ ವಾಂತಿ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ನೀವು ರೆಗ್ಯುಲರ್ ಆಗಿ ಪಿತ್ತದಿಂದ ಆಗುವಂಥ ವಾಂತಿ ಬೇರೆ, ಆ ಪ್ರೆಗ್ನೆನ್ಸಿನಲ್ಲಿ ಆಗುವಂಥ ವಾಂತಿ ಬೇರೆ. ಈ ಥರ ಅತಿಯಾಗಿ ವಾಂತಿ ಆಗ್ತದೆ, ಯಾವುದೇ ಒಂದು ಊಟ ಮಾಡಿದ್ರು ನೀರು ಕುಡಿದ್ರೂ ಕೂಡ ವಾಂತಿ ಆಗುತ್ತೆ ಅಂದರೆ ಆ ಪ್ರೆಗ್ನೆನ್ಸಿ ವೀಕ್ಸ್ನಲ್ಲಿ ಇದ್ದೀರಾ ಅಂತ ನೀವು ಈಸಿಯಾಗಿ ತಿಳ್ಕೊಬೋದು. ಇನ್ನು ಹತ್ತನೇದಾಗಿ ಅತಿಯಾದ ಮೂತ್ರ ವಿಸರ್ಜನೆ ಅಂತ ಹೇಳ್ಬೋದು. ಜಾಸ್ತಿ ಯೂರಿನ್ ಪಾಸ್ ಮಾಡುವಂಥದ್ದು. ನೀವು ನೀರು ಕುಡ್ದಿರಲ್ಲ ಬಟ್ ಸ್ಟಿಲ್ ನಿಮಗೆ ಜಾಸ್ತಿ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಕೆಲವರು ನನಗೆ ರೀಸೆಂಟಾಗಿ ಕಮೆಂಟ್ ಮಾಡಿ ಕೇಳಿದ್ದೀರಾ ಈ ಥರ ಆಗ್ತಾ ಇದೆ ನನಗೆ ಅಂತ. ಹೌದು, ಜಾಸ್ತಿ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸಿದ್ರೆ ಸ್ಟಾರ್ಟಿಂಗ್ ವೀಕ್ ಅಥವಾ ಸೆಕೆಂಡ್ ಮಂತ್ ಆಫ್ ಪ್ರೆಗ್ನೆನ್ಸಿ ಅಥವಾ ಫಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿ ಅಂತ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಇನ್ನು 11ನೇದಾಗಿ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ. ಕಾನ್ಸ್ಟಿಪೇಷನ್ ಅನ್ನೋದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೈಟ್ ಅಂತ ಅನಿಸ್ಬೋದು, ಬಟ್ ಹೋಗ್ತಾ ಹೋಗ್ತಾ ತುಂಬ ಸಿವಿಯರ್ ಥರ ಅನಿಸುತ್ತೆ. ನನಗೆ ಪ್ರೆಗ್ನೆನ್ಸಿನಲ್ಲಿ ಕಾನ್ಸ್ಟಿಪೇಷನ್ ಸಮಸ್ಯೆ ಜಾಸ್ತಿ ಇತ್ತು. ಈ ಸಮಸ್ಯೆಯಿಂದ ಹೆವಿ ಬ್ಲೀಡಿಂಗ್ ಕೂಡ ಸ್ಟಾರ್ಟ್ ಆಯಿತು ನನಗೆ ಮೋಷನ್ ಪಾಸ್ ಮಾಡುವಾಗ. ಸೊ ಈ ಥರ ಕಾಮನ್ ಸಿಂಟಮ್ ಅಂತಲೇ ಹೇಳ್ಬೋದು. ಅತಿಯಾದ ಅಜೀರ್ಣ ಆಗೋದಾಗಿರ್ಬೋದು, ನಾವು ತಿಂದಂಥ ಆಹಾರ ಜೀರ್ಣಕ್ರಿಯೆಗೆ ಸಹಾಯ ಆಗದೇ ಇರೋಂಥದ್ದಾಗಿರ್ಬೋದು, ಇದೆಲ್ಲ ಕಾನ್ಸ್ಟಿಪೇಷನ್ಗೆ ಲೀಡ್ ಆಗುತ್ತೆ ಅಂತ ಹೇಳ್ಬೋದು. ಕಾನ್ಸ್ಟಿಪೇಷನ್ ಕೂಡ ಸ್ಟಾರ್ಟಿಂಗ್ ವೀಕಿಂದನೇ ಕಾಣಿಸ್ಕೊಳ್ಳೋಂಥ ಒಂದು ಕಾಮನ್ ಸಿಂಟಮ್ ಅಂತ ಹೇಳ್ಬೋದು. ಇನ್ನು 12ನೇದಾಗಿ ಬಯಕೆಗಳು. ಎಲ್ಲರಲ್ಲೂ ಇದ್ದೇ ಇರುತ್ತೆ. ಪ್ರೆಗ್ನೆನ್ಸಿ ಅಥವಾ ಪ್ರೆಗ್ನೆಂಟ್ ಅಂದಮೇಲೆ ಬಯಕೆಗಳು ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು. ಸಿಹಿ, ಹುಳಿ, ಖಾರ ಅಥವಾ ಸಪ್ಪೆ ಆಹಾರಗಳನ್ನ ತಿನ್ನಬೇಕು ಅಂತ ಬಯಕೆ ಆಗುವಂಥದ್ದು ಪ್ರೆಗ್ನೆನ್ಸಿ ಕಾಮನ್ ಸಿಂಟಮ್ ಅಂತ ಹೇಳ್ಬೋದು. ಇನ್ನು 13ನೇದಾಗಿ ಸ್ತನಗಳ ವ್ಯತ್ಯಾಸ ಅಂತ ಹೇಳ್ಬೋದು. ನಿಮ್ಮ ಬ್ರೆಸ್ಟ್ ಏನಿರುತ್ತೆ ಅದು ನಿಮ್ಮ ಪ್ರೆಗ್ನೆನ್ಸಿನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಅತಿಯಾದ ಟೆಂಡರ್ ಬ್ರೆಸ್ಟ್ ಆಗಿರ್ಬೋದು, ನಿಮಗೆ ಮುಟ್ಟಿದ್ರೆ ಸ್ವಲ್ಪ ಪೇನ್ ಆಗುತ್ತೆ ಅಂತ ಅನಿಸ್ಬೋದು, ಅಥವಾ ಸ್ಯಾಗಿಂಗ್ ಬ್ರೆಸ್ಟ್ ಆಗಿರ್ಬೋದು, ತುಂಬ ಟೆಂಡರ್ ಆಗಿರುತ್ತೆ, ತುಂಬ ಸೆನ್ಸಿಟಿವ್ ಆಗಿರುತ್ತೆ ಆ ಭಾಗ ಟಚ್ ಮಾಡಿದಾಗ. ಸೊ ಇದೆಲ್ಲ ನಿಮಗೆ ಆಗ್ತಾ ಇದೆ ಅಂತ ಅನಿಸಿದ್ರೆ ನೀವು ಪ್ರೆಗ್ನೆಂಟ್ ಹೌದಾ ಅಲ್ವಾ ಅನ್ನೋದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಇನ್ನು 14ನೇದಾಗಿ ಕೈ ಕಾಲು ಸೆಳೆತ ಅಥವಾ ಸ್ನಾಯು ಸೆಳೆತ ಅಂತ ಹೇಳ್ಬೋದು. ಇದು ಎಲ್ಲರಲ್ಲೂ ಕಾಣಿಸ್ಕೊಳ್ಳುವಂಥ ಪ್ರಾಬ್ಲಮ್.
ಆಗ್ತಾ ಇದೆ ಅಂತ ಹೇಳುವಂಥದ್ದು, ಅಥವಾ ಎಲ್ಲ ಸ್ನಾಯುಗಳು ಸೆಳೆತಾ ಇದೆ ಅಂತ ಹೇಳುವಂಥದ್ದು, ಇದೆಲ್ಲ ಕಾಮನ್ ಸಿಂಟಮ್ ಪ್ರೆಗ್ನೆನ್ಸಿನಲ್ಲಿ. ಕೆಲವರಿಗೆ ಅರ್ಲಿ ಸ್ಟೇಜಲ್ಲಿ ಸ್ಟಾರ್ಟ್ ಆಗ್ಬೋದು, ಅಥವಾ ಕೆಲವರಿಗೆ 5 ತಿಂಗಳಾದ್ಮೇಲೆ ಸ್ಟಾರ್ಟ್ ಆಗ್ಬೋದು. ಸೊ ಮೈ ಕೈ ನೋವು, ಸ್ನಾಯು ಸೆಳೆತ, ಇದೆಲ್ಲ ಪ್ರೆಗ್ನೆನ್ಸಿಲಿ ಒಂದು ಸ್ಟೇಜ್ ಅಂತಲೇ ಹೇಳ್ಬೋದು. 15ನೇದಾಗಿ ಮೂಡ್ ಸ್ವಿಂಗ್ಸ್. ಇದು ಪ್ರೆಗ್ನೆನ್ಸಿ ಕಾಮನ್ ಸಿಂಟಮ್ ಅಂತ ಹೇಳ್ಬೋದು. ಫಸ್ಟ್ ವೀಕ್ ಆಫ್ ಪ್ರೆಗ್ನೆನ್ಸಿನಲ್ಲೇ ನಿಮಗೆ ಎಲ್ಲ ಗೊತ್ತಾಗುತ್ತೆ ಇದು ಮೂಡ್ ಸ್ವಿಂಗ್ಸ್. ನಿಮಗೆ ಕೆಲಸ ಮಾಡೋದಕ್ಕೆ ಕೋಪ ಬರೋದಾಗಿರ್ಬೋದು, ಸೊ ಯಾರಾದರೂ ನಿಮ್ಗೆ ಏನಾದರೂ ಅಂದಾಗ ಅತಿಯಾಗಿ ಇರಿಟೇಟ್ ಆಗೋದಾಗಿರ್ಬೋದು, ಅಥವಾ ಏನು ನೋಡಿದ್ರೂ ಕೋಪ ಬರುತ್ತೆ, ಏನು ಮಾಡೋದಕ್ಕೂ ಕೋಪ ಬರುತ್ತೆ ಅನ್ನೋ ಸಿಂಟಮ್ ಎಲ್ಲ ಮೂಡ್ ಸ್ವಿಂಗ್ಸ್ ಅಂತ ಡಿಕ್ಲೇರ್ ಮಾಡ್ಬೋದು. ಸೊ ಇದು ಪ್ರೆಗ್ನೆನ್ಸಿ ಅರ್ಲಿ ಸಿಂಟಮ್. ಫಸ್ಟ್ ವೀಕ್ನಲ್ಲೇ ನಿಮಗೆ ಈ ಲಕ್ಷಣಗಳು ಕಂಡು ಬರ್ತಾ ಇರುತ್ತೆ. ಇನ್ನು 14ನೇದಾಗಿ ಬ್ಯಾಕ್ ಪೇನ್. ಬ್ಯಾಕ್ ಪೇನ್ ಅಂದರೆ ಸೊಂಟ ನೋವು ಬರುವಂಥದ್ದು. ಇದು ಸ್ಟಾರ್ಟಿಂಗ್ ಮಂತಲ್ಲೇ ಕಾಣಿಸುತ್ತೆ. ಹೆವಿ ಆಗಿರಲ್ಲ ಸೊಂಟ ನೋವು, ಲೈಟ್ ಆಗಿ ಯಾವಾಗಲೂ ನೋವು ಇರುತ್ತೆ. ಸೊ ಕೆಲವರಿಗೆ ಸೊಂಟ ನೋವು ಬರುತ್ತೆ, ಕೆಲವರಿಗೆ ಹೊಟ್ಟೆ ನೋವು ಬರುತ್ತೆ. ಸೊ ಬ್ಯಾಕ್ ಪೇನ್ ಅಂತ ಏನು ಸ್ಟಾರ್ಟಿಂಗ್ ಮಂತಲ್ಲಿ ನಿಮಗೆ ಪೀರಿಯಡ್ಸ್ ಮಿಸ್ ಆದಾಗ ಬರುತ್ತೆ, ಇದು ಪ್ರೆಗ್ನೆನ್ಸಿ ಸಿಂಟಮ್ಸ್ ಅಂತ ನೀವು ಈಸಿಯಾಗಿ ತಿಳ್ಕೊಬೋದು. ಹಾಗೆ ನನ್ನ ಸಾಕಷ್ಟು ಜನ ಕೇಳಿದ್ದೀರಾ ಬ್ಯಾಕ್ ಪೇನ್ ಇದೆ, ಇದರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ. ಇಲ್ಲ, ಬ್ಯಾಕ್ ಪೇನ್ ಏನಿದೆ ಇದು ಪ್ರೆಗ್ನೆನ್ಸಿ ಸಿಂಟಮೇ ಹೌದು. ಯಾವುದೇ ರೀತಿ ಸಮಸ್ಯೆಗಳು ಇದರಿಂದ ಬರೋದಿಲ್ಲ. ಸೊ ಕೇರ್ಫುಲ್ ಆಗಿದ್ರೆ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ. ಇನ್ನು 17ನೇದಾಗಿ ಕೆಳ ಹೊಟ್ಟೆ ನೋವು. ನಿಮಗೆ ಕೆಳಗಿನ ಹೊಟ್ಟೆ ಏನಿರುತ್ತೆ ಅದು ಸ್ವಲ್ಪ ಪೇನ್ ಬರುತ್ತೆ. ಅಂದರೆ ಜಾಸ್ತಿಯಾಗಿ ಈ ಪೀರಿಯಡ್ಸ್ ಎಲ್ಲ ಆದಾಗ ಬರುವಂಥ ಪೇನ್ ಥರ ಬರಲ್ಲ, ಲೈಟಾಗಿ ಒಂದು ಸ್ವಲ್ಪ ಚುಚ್ಚು ಥರ ಆಗುತ್ತೆ. ಸ್ವಲ್ಪ ನೋವು ಬರೋದು ಕಾಮನ್ ಅಂತ ಹೇಳ್ಬೋದು. ಕೆಲವರಿಗೆ ಹೊಟ್ಟೆನ ನೋವು ಬರ್ಬೋದು. ಸೊ ಈ ಥರ ಹೊಟ್ಟೆ ನೋವು, ಬ್ಯಾಕ್ ಪೇನ್, ಕೆಳ ಹೊಟ್ಟೆ ನೋವು ಇದೆಲ್ಲ ಏನಿರುತ್ತೆ ಇದು ಅರ್ಲಿ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿ. ಸೊ ಪ್ರೆಗ್ನೆನ್ಸಿನ ಸ್ಟಾರ್ಟಿಂಗ್ ವೀಕ್ಸ್ನಲ್ಲಿ ಬರುವಂಥ ಸಿಂಟಮ್ಸ್ ಅಂತ ಹೇಳ್ಬೋದು. ಇನ್ನು 18ನೇದಾಗಿ ಹೆಲ್ತ್ ಇಶ್ಯೂ. ಹೆಲ್ತ್ ಇಶ್ಯೂ ಅಂದರೆ ಇವಾಗ ನೀವು ನಾರ್ಮಲ್ ಇರುವಂಥ ಡೇಸ್ಗೂ ಪ್ರೆಗ್ನೆನ್ಸಿನಲ್ಲಿ ಇದ್ದೀರಾ ಅನ್ನೋ ಡೇಸ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ನಿಮ್ಮ ಬಾಡಿನಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇದೆ ಅಂತನೋ, ಅಥವಾ ದೈಹಿಕವಾಗಿ ನಿಮ್ಮ ಬಾಡಿ ಬದಲಾವಣೆ ಆಗ್ತಾ ಇದೆ ಅಂತನೋ ಕೆಲವೊಂದಷ್ಟು ಸಿಂಟಮ್ಸ್ ಅದನ್ನು ಇಂಡಿಕೇಟ್ ಮಾಡುತ್ತೆ. ನಿಮಗೆ ಕೆಮ್ಮು ಬರ್ಬೋದು, ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಕೋಲ್ಡ್ ಆಗ್ಬೋದು, ಅಥವಾ ಜ್ವರ ಬರ್ಬೋದು. ಇದೆಲ್ಲ ನಿಮ್ಮ ಬಾಡಿನಲ್ಲಿ ಚೇಂಜಸ್ ಆಗ್ತಾ ಇದೆ ಅಂತ ರಿಫ್ಲೆಕ್ಟ್ ಮಾಡುವಂಥ ಸಿಂಟಮ್ಸ್ ಅಂತಲೇ ಹೇಳ್ಬೋದು. ಈ ಥರ ಎಲ್ಲ ಹೆಲ್ತ್ ಇಶ್ಯೂ ನಿಮ್ಮ ಪೀರಿಯಡ್ಸ್ ಮಿಸ್ ಆದಾಗ ಬರ್ತಾ ಇದೆ ಅಂದರೆ ನೀವು ಒಂದ್ಸರಿ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಅಥವಾ ಹೋಮ್ ಚೆಕಪ್ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನು 19ನೇದಾಗಿ ಸ್ಲೈಟ್ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್. ಸ್ಪಾಟಿಂಗ್ ಅನ್ನೋದು ಎಲ್ಲರಲ್ಲೂ ಕಾಣಲ್ಲ. 10ಕ್ಕೆ ಒಬ್ಬರು ಅಥವಾ 100ಕ್ಕೆ 5 ಜನ ಈ ಥರದಲ್ಲಿ ಸ್ಪಾಟಿಂಗ್ ಕಾಣಿಸುತ್ತೆ. ಸೊ ನಿಮಗೆ ಮೆನ್ಸ್ಟ್ರಲ್ ಸೈಕಲ್ ಯಾವಾಗ ಆಗ್ತಾ ಇರುತ್ತೋ ಆ ಡೇಟ್ನಲ್ಲಿ 1 or 2 days 1 ಡ್ರಾಪ್ ಅಥವಾ 2 drops ಬ್ಲೀಡಿಂಗ್ ಆಗೋದು ಕಾಮನ್ ಅಂತ ಹೇಳ್ಬೋದು. ಇದು ಪ್ರಾಬ್ಲಮ್ ಆಗೋದೇ ಇಲ್ಲ ಅಂತ ಹೇಳೋದಕ್ಕೆ ಬರಲ್ಲ. ಸೊ ಈ ಥರ ಸ್ಪಾಟಿಂಗ್ ನಿಮ್ಗೆ ಆಗ್ತಾ ಇದೆ ಅಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸೊ ಫಸ್ಟ್ ಮಂತಲ್ಲೇ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಸ್ಪಾಟಿಂಗ್ ಆಗುವಂಥದ್ದು ಪ್ರೆಗ್ನೆನ್ಸಿನಲ್ಲಿ ಅಷ್ಟು ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು. ಈವನ್ ನನಗೂ ಕೂಡ ಪ್ರೆಗ್ನೆನ್ಸಿನಲ್ಲಿ ಸ್ಪಾಟಿಂಗ್ ಆಗಿತ್ತು. ಸೊ ಆನಂತರ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಸ್ಪಾಟಿಂಗ್ ಅಂತಲೇ ಸಪ್ರೇಟ್ ಮೆಡಿಕೇಶನ್ಸ್ ಕೊಟ್ಟರು. ಸೊ ಆವಾಗ ನನಗೆ ಸ್ಪಾಟಿಂಗ್ ಸ್ಟಾಪ್ ಆಯಿತು. ಸೊ ಈ ಥರ ನೀವು ಕೂಡ ಪ್ರೆಗ್ನೆನ್ಸಿನಲ್ಲಿ ಸ್ಪಾಟಿಂಗ್ ನೋಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಡಾಕ್ಟರ್ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ಇನ್ನು 20ನೇದು ಮತ್ತು ಕೊನೆಯದಾಗಿ ಹೆಚ್ಚಾದ ಬಾಡಿ ಟೆಂಪ್ರೇಚರ್ ಅಂತ ಹೇಳ್ಬೋದು. ಸೊ ನಿಮ್ಮ ಬಾಡಿನಲ್ಲಿ ಓವಲ್ಯೂಷನ್ ಆಗಿದೆ ಅಂತ ಅಂದಾಗ ಬಾಡಿ ಟೆಂಪ್ರೇಚರ್ ಅಬ್ಸಲ್ಯೂಟ್ಲಿ ರೈಸ್ ಆಗಿರುತ್ತೆ. ಸೊ ಈ ಥರ ಓವಲ್ಯೂಷನ್ ಆದಾಗ ರೈಸ್ ಆಗಿರೋಂಥ ಬಾಡಿ ಟೆಂಪ್ರೇಚರ್ ನೆಕ್ಸ್ಟ್ ಮಂತ್ ಪೀರಿಯಡ್ಸ್ವರೆಗೂ ಕಾನ್ಸ್ಟೆಂಟ್ ಆಗಿರುತ್ತೆ. ಆ ಥರ ಆಗಿರೋ ಬಾಡಿ ಟೆಂಪ್ರೇಚರಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ. ರೈಸ್ ಆಗಿರೋಂಥ ಬಾಡಿ ಟೆಂಪ್ರೇಚರ್ನ ನೀವು ಬೆಳಗ್ಗೆ ಎದ್ದ ತಕ್ಷಣ ಯೂರಿನ್ ಪಾಸ್ ಮಾಡುವಾಗ ಚೆಕ್ ಮಾಡ್ಕೋಬೋದು. ಸೊ ಓವಲ್ಯೂಷನ್ ಕಿಟ್ಗಳೇ ಬಂದಿದೆ. ಓವಲ್ಯೂಷನ್ ಕಿಟ್ನಲ್ಲಿ ನೀವು ಓವಲ್ಯೂಷನ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಹೇಗೆ ಚೆಕ್ ಮಾಡ್ತೀರೋ ಆವಾಗ ನಿಮಗೆ ಬಾಡಿ ಟೆಂಪ್ರೇಚರ್ ಎಷ್ಟಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಈ ಥರ ರೈಸ್ ಆಗಿರೋ ಬಾಡಿ ಟೆಂಪ್ರೇಚರ್ 1 ಮಂತ್ವರೆಗೂ ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಸೊ ಈ ಸ್ಟೇಜಲ್ಲಿ ನೀವು ತುಂಬಾ ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತೀನಿ. ಸೊ ಇದಿಷ್ಟು ಟಾಪ್ 20 ಅರ್ಲಿ ಸಿಂಟಮ್ಸ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು. ಸೊ ಈ ಎಲ್ಲ ಸಿಂಟಮ್ಸಲ್ಲಿ ಯಾವುದಾದ್ರೂ ಕೆಲವು ಸಿಂಟಮ್ಸ್ ನಿಮಗಿದೆ ಅಂತಂದರೆ ನೀವು ಅರ್ಲಿ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿ ಇದ್ದೀರಾ ಅಂತ ಅರ್ಥ. ಈ ಸಿಂಟಮ್ಸ್ ನಿಮಗೆ ಕಾಣ್ತಾ ಇದೆ ಅಂದರೆ ನೀವು
ಬೇಗನೆ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಾಗತ್ತೆ. ಗರ್ಭದಲ್ಲಿ ಮಗುವಿನ ಬೆಳವಣಿಗೆಗಾಗಿರ್ಬೋದು ಅಥವಾ ಹೆಲ್ದಿಯಾಗಿ ಡೆಲಿವರ್ ಆಗೋದಕ್ಕಾಗಿರ್ಬೋದು ಡಾಕ್ಟರ್ ಮೆಡಿಕೇಶನ್ಸ್ ಬೇಕಾಗತ್ತೆ. ಈ ಕೂಡಲೇ ನಿಮಗೆ ಕನ್ಫರ್ಮ್ ಆಗಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಈ ಸೆಂಟೆನ್ಸ್ ನಲ್ಲಿ ಯಾವುದೇ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋ ಬಗ್ಗೆ ಅಥವಾ ಯಾವುದೇ ಟಾಪಿಕ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.